What is the courage that you have right now to ask from life? Accept the reality. Accept it. ನಿಜಾಂಶ ಒಪ್ಕೋಬೇಕು. ನಾನು ಏನು ಅನ್ನೋದು ಒಪ್ಕೋಬೇಕು. ನಾನು ಯಾವ ಜಾಗದಲ್ಲಿದ್ದೀನಿ ಅನ್ನೋದು ಒಪ್ಕೋಬೇಕು. ನನ್ನ ಜೋಬಲ್ಲಿ ಎಷ್ಟಿದೆ ಅನ್ನೋದು ತಿಳ್ಕೋಬೇಕು. ಲೈಫ್ ಏನು ಅನ್ನೋದನ್ನ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಒಪ್ಕೋಬೇಕು. ಇದು ನನ್ನ ಪರಿಸ್ಥಿತಿ, ನಾನಿರೋ ಕರೆಂಟ್ ಸಿಚುವೇಶನ್. ಅಕ್ಸೆಪ್ಟೆನ್ಸ್ ಅಂತಾರೆ. ಆ ಅಕ್ಸೆಪ್ಟೆನ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಜಾರೇ ಆಗಲ್ಲ, ನಮಗೆ ಸಂಕಟ ಅನ್ನೋದೇ ಬರಲ್ಲ, ನಮಗೆ ದ್ವೇಷ ಅನ್ನೋದೇ ಬರಲ್ಲ. ನಮ್ಮಷ್ಟು ನೆಮ್ಮದಿಯಾಗಿರೋರು ಇನ್ನೊಬ್ರು ಇರಲ್ಲ ನನ್ನ ಪ್ರಕಾರ. ಯಾವಾಗ ನಾವೇನಲ್ವೋ ಅದನ್ನ ಆಗಕ್ಕೆ ಮಾಡಕ್ಕೆ ಪ್ರಯತ್ನ ಪಡ್ತೀವೋ ಅದೆಲ್ಲೋ ಇನ್ನೊಂದ್ ಕಡೆ ಉಲ್ಟಾ ಹೊಡೆಯುತ್ತೋ ಬೇಕಾಗಿತ್ತ ಅಂತ ಅನ್ಸುತ್ತೆ. ನಮಗೆ ಆಡಂಬರ, ಅಂತಸ್ತು, ಆಸ್ತಿ, ಸಂಪತ್ತು ಇದು ಯಾವುದನ್ನು ನಮಗೆ ಇವ್ರು ಯಾರು ಹೇಳ್ಕೊಡ್ಲಿಲ್ಲ. ಅದನ್ನ ನಾವು ಕಲಿಬೇಕಂತನೂ ಅನ್ನಿಸ್ಲಿಲ್ಲ. ಇವತ್ತಿಗೂ ನಮಗದೆಲ್ಲ ಇಷ್ಟ ಆಗಲ್ಲ. ಇವತ್ತಿಗೂ ನೀವಾಗ್ಲೇ ಕೇಳಿದ್ರಿ ಈಗಲೂ ಹಾಗೆ ಇದ್ದೀರಾ ಅಂತ. ಮನುಷ್ಯ ಹಾಗೆ ತಾನೇ ಇರ್ತಾನೆ ರಶ್ಮಿ. ಇದು ಇರಕ್ಕೆ ಡಿಸೈಡ್ ಮಾಡಿದ್ರೆ ಮಾತ್ರ ಅದು ಏನ್ ಚೇಂಜ್ ಆಗುತ್ತೆ ಹೇಳ. ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಮೇಲೆ ಕೆಳಗಡೆ ಹೋಗುತ್ತೆ, ವ್ಯಕ್ತಿತ್ವಗಳು ಮೇಲೆ ಕೆಳಗಡೆ ಹೋಗಬಾರ್ದು.